ರಾಜಮುಡಿ ಅಕ್ಕಿ ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ಅಪರೂಪದ ದೇಶಿ ಅಕ್ಕಿ ಜಾತಿಗಳಲ್ಲಿ ಒಂದಾಗಿದೆ. ಇದರ ಮೂಲ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಎಂದು ಹೇಳಲಾಗುತ್ತದೆ. ಈ ಅಕ್ಕಿಯ ಇತಿಹಾಸವು ಸುಮಾರು 400-500 ವರ್ಷಗಳ ಹಿಂದಿನ ಮೈಸೂರು ಒಡೆಯರ್ ರಾಜವಂಶದ ಕಾಲಕ್ಕೆ ಸೇರಿದೆ. ಮೈಸೂರು ಒಡೆಯರ್ ರಾಜರು ರಾಜಮುಡಿ ಅಕ್ಕಿಯನ್ನು ತಮ್ಮ ರಾಜಭವನದ ಅಡುಗೆ ಮನೆಗೆ ಮಾತ್ರ ಮೀಸಲಿಟ್ಟಿದ್ದರು. ಇದನ್ನು ಸಾಮಾನ್ಯ ಮಾರುಕಟ್ಟೆಗೆ ಬಿಡಲಾಗಿರಲಿಲ್ಲ. ರಾಜರಿಗೆ ಸಲ್ಲಿಸುವ ತೆರಿಗೆ ರೂಪದಲ್ಲೂ ಈ ಅಕ್ಕಿಯನ್ನು ನೀಡಲಾಗುತ್ತಿತ್ತು ಎಂಬ ಉಲ್ಲೇಖಗಳು ಸ್ಥಳೀಯ ಇತಿಹಾಸ ಮತ್ತು ಜನಪದ ಕಥನಗಳಲ್ಲಿ ದೊರೆಯುತ್ತವೆ. ರಾಜಮುಡಿ ಅಕ್ಕಿಯನ್ನು ಬೆಳೆಸುವ ಹಕ್ಕು ಕೆಲವೇ ನಂಬಿಕೆಯ ರೈತ ಕುಟುಂಬಗಳಿಗೆ ಸೀಮಿತವಾಗಿತ್ತು. ಈ ಅಕ್ಕಿ ಉತ್ತಮ ಪೋಷಕಾಂಶ, ದೀರ್ಘಕಾಲ ಶಕ್ತಿ ನೀಡುವ ಗುಣ ಮತ್ತು ಸುಲಭ ಜೀರ್ಣಶಕ್ತಿಯ ಕಾರಣದಿಂದ ಯೋಧರು ಹಾಗೂ ಅರಮನೆಯ ಸೇವಕರಿಗೂ ನೀಡಲಾಗುತ್ತಿತ್ತು ಎಂದು ನಂಬಲಾಗಿದೆ. ಬ್ರಿಟಿಷರ ಕಾಲದಲ್ಲಿ ಮತ್ತು ನಂತರದ ಹಸಿರು ಕ್ರಾಂತಿಯ ಅವಧಿಯಲ್ಲಿ ಹೆಚ್ಚು ಉತ್ಪಾದನೆಯ ಅಕ್ಕಿ ಜಾತಿಗಳು ಪ್ರವೇಶಿಸಿದ ಪರಿಣಾಮ ರಾಜಮುಡಿ ಅಕ್ಕಿಯ ಬೆಳೆ ಕ್ರಮೇಣ ಕಡಿಮೆಯಾಗಿ ಅಳಿವಿನಂಚಿಗೆ ತಲುಪಿತು. 20ನೇ ಶತಮಾನ ಅಂತ್ಯದ ವೇಳೆಗೆ ಕೆಲವೇ ಹಳ್ಳಿಗಳಲ್ಲಿ ಮಾತ್ರ ಇದರ ಬೀಜ ಉಳಿದಿತ್ತು. 21ನೇ ಶತಮಾನದಲ್ಲಿ ಸಾವಯವ ಕೃಷಿ ಚಳುವಳಿ, ಪರಂಪರೆಯ ಆಹಾರಗಳ ಪುನರುಜ್ಜೀವನ ಮತ್ತು ಆರೋಗ್ಯ ಜಾಗೃತಿಯಿಂದ ರಾಜಮುಡಿ ಅಕ್ಕಿ ಮತ್ತೆ ಜನಪ್ರಿಯವಾಯಿತು. ಇಂದು ಇದು ಜಿಐ ಟ್ಯಾಗ್ ಪಡೆದ ಮೈಸೂರು ಪ್ರದೇಶದ ಪರಂಪರೆಯ ಅಕ್ಕಿಯಾಗಿ, ಸಾಮಾನ್ಯವಾಗಿ ಗುರುತಿಸಲ್ಪಡುವ ಪರಂಪರೆಯ ಬೆಳೆಯಾಗಿ, ಕರ್ನಾಟಕದ ಹೆಮ್ಮೆಯಾಗಿ ಪರಿಗಣಿಸಲಾಗಿದೆ. ರಾಜಮುಡಿ ಅಕ್ಕಿ ಕೇವಲ ಆಹಾರವಲ್ಲ, ಅದು ಕರ್ನಾಟಕದ ರಾಜಕೀಯ, ಕೃಷಿ ಮತ್ತು ಸಾಂಸ್ಕೃತಿಕ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ.